ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಆಶೀರ್ವಾದ ಉಪವಾಸ ಜಪಕೂಟ ನೋಡೋಣ. ಕತ್ತಲು ಹೋಗಿ ಬೆಳಕು ಬರುವ ಸಮಯ, ಸೂರ್ಯ ಉದಯಿಸುವ ಮುಂಚೆ ಚುರುಕಾಗಿ ಎದ್ದು ಕಾಲಿಗೆ ಚಕ್ರ ಹಾಕಿಕೊಂಡಂತೆ ಕಷ್ಟಪಟ್ಟು ದುಡಿದು ಬೆವರು ಹರಿಸಿ ನೆಲದ ಮೇಲೆ ಪಾಡುಪಟ್ಟು ಜಗತ್ತಿನ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಅದರಲ್ಲಿ ಮುಳುಗಿರುವವರೇ ವ್ಯಾಪಾರ ಮತ್ತು ವ್ಯವಹಾರ ಮಾಡುವ ಜನರು. ಇವರ ಆಶೀರ್ವಾದಕ್ಕಾಗಿ ಕಳೆದ 10 ವರ್ಷದಿಂದ ಮಾರ್ಚ್ ತಿಂಗಳಲ್ಲಿ 4 ಮಾವಡಿಯ ದೇವರ ಮನೆಯಲ್ಲಿ ಆಶೀರ್ವಾದ ಉಪವಾಸ ಜಪಕೂಟ ನಡೆಯುತ್ತಾ ಬಂದಿದೆ. 2014ನೇ ವರ್ಷ ಮಾರ್ಚ್ 15ನೇ ತಾರೀಕು ಯೇಸು ಬಿಡುಗಡೆಗೊಳಿಸುತ್ತಾರೆ. ದೇವಮನೆಯ ಕೂಟದಲ್ಲಿ ನಡೆದ ಆಶೀರ್ವಾದ ಉಪವಾಸ ಜಪದಲ್ಲಿ ಸುಮಾರು 40,000 ದೇವ ಮಕ್ಕಳು ಇಂಡಿಯಾದ ಹಲವು ಭಾಗಗಳಿಂದ ವಿಶ್ವಾಸದಿಂದ ಸೇರಿಕೊಂಡರು. ಕೊಯಮತ್ತೂರಿಂದ ಬರ್ತಾ ಇದ್ದೀನಿ. ಪೊಳ್ಳಾಚಿಯಿಂದ 10 ವರ್ಷದಿಂದ ಬರ್ತಿದೀವಿ. ಮೆಟ್ರೋನಿಂದ ಬಂದಿದ್ದೀನಿ. ತಿರುಚಿಯಿಂದ ಬರ್ತಾ ಇರೋದು. ನಾವು ವರ್ಷ ಬರ್ತಾ ಇದ್ದೀವಿ. ತಿರುಪೂರಿಂದ ಬರ್ತಾ ಇದ್ದೀನಿ. ಇದೇ ಮೊದಲನೇ ಸರಿ ಬರ್ತಾ ಇರೋದು. ಮೇಟೂರ್ ಡ್ಯಾಮ್ ನಿಂದ 8 ವರ್ಷದಿಂದ ಬರ್ತಾ ಇದೀವಿ. ನಾನು 5 ವರ್ಷದಿಂದ ಬರ್ತಾ ಇದ್ದೀನಿ. ಇದೇ ಫಸ್ಟ್ ಟೈಮ್. ಕೊಯಮತ್ತೂರಿಂದ ಬರ್ತಾ ಇದ್ದೀನಿ. 2 ವರ್ಷದಿಂದ ಬರ್ತಾ ಇದ್ದೀನಿ. ಅಣ್ಣ ಕೊಡೋ ಆಲೋಚನೆ ಚೆನ್ನಾಗಿದೆ. ಹಾಗೆ ವರ್ಷ ಬರೋದು ತುಂಬಾನೇ ಸಂತೋಷ ಆಗುತ್ತೆ. ಚಿಂತೆ ಇಲ್ದೆ, ಯೋಚನೆ ಇಲ್ದೆ, ವಿಶ್ವಾಸದಿಂದ ಬಾಳೋದಕ್ಕೆ ಸಾಕ್ಷಿಗಳು ತುಂಬಾ ಪ್ರಯೋಜನ ಆಗುತ್ತೆ ಅಂತ ಇಲ್ಲಿಗೆ ಬರ್ತೀವಿ. ವನ್ನಾರಪೇಟೆಯಿಂದ ಬರ್ತಾ ಇದ್ದೀನಿ. ವ್ಯಾಪಾರ ಮಾಡೋರ್ಗೆ ಅಂತಾನೆ ಸಪರೇಟ್ ಆಗಿ ಕ್ರಿಸ್ತವರ ಕೂಟ ನಡೀತಾ ಇರ್ಲಿಲ್ಲ. ಕ್ರಿಸ್ತವರಿಗೆ ಮೆಸೇಜ್ ಮಾತ್ರ ಅಲ್ಲ, ಒಂದು ಸೈಕಾಲಜಿಕಲ್ ಅಂತ ಒಂದು ಉತ್ತಮವಾದ ಮೆಸೇಜ್ ಇಲ್ಲಿಂದ ಕೊಡ್ತಾ ಇದೆ. ತುಂಬಾ ಪ್ರಯೋಜನವಾಗಿದೆ. 16 ವರ್ಷದಿಂದ ನಾನು ಬರ್ತಾ ಇದ್ದೀನಿ. ಬರ್ತಾ ಹಂತವಾಗಿ ನನ್ನ ಜೀವನ ಬೆಳೀತು. ಹಲವು ಪವಾಡಗಳು, ಆಶೀರ್ವಾದಗಳು ನನ್ನ ಜೀವನದಲ್ಲಿ ಬಂದು, ಅದಕ್ಕೇನು ಕಾರಣ ಅಂದ್ರೆ ನಾನು ಮಾಡಿದ ಜಪ. ಕಾರ್ಯಕ್ರಮ ಚೆನ್ನಾಗಿರುತ್ತೆ. ತುಂಬಾ ಆಶೀರ್ವಾದವಾಗಿದೆ. ಕಾರ್ಯಕ್ರಮ ಚೆನ್ನಾಗಿದೆ. ದೇವ್ರು ನನ್ನನ್ನ ಚೆನ್ನಾಗಿಟ್ಟಿದ್ದಾರೆ. ಸಾಕ್ಷಿ ಹೇಳಕ್ ಚೆನ್ನಾಗಿರುತ್ತೆ. ಕರ್ತರು ಆಶೀರ್ವಾದ ಇಟ್ಟಿದ್ದಾರೆ. ಹೋದ ವರ್ಷನೂ ಬಂದೆ. ಬೆಳಗ್ಗೆ ಎಂದು ಜಪ ಮಾಡಿ ಕೆಲ್ಸಕ್ಕೆ ಹೋಗ್ತಿದ್ದೆ. ಆಶೀರ್ವಾದ ಇತ್ತು. ಅದೇ ರೀತಿ ಇದ್ದೀನಿ. ಈ ವರ್ಷನೂ ತುಂಬಾ ಚೆನ್ನಾಗೇ ನಡೀತಾ ಇದೆ. ಒಬ್ಬ ಕೆಲಸಗಾರನಾಗ್ ಬಂದೆ. ಒಂದ್ ಮಿಠಾಯಿ ಕಂಪ್ನಿ ಇಟ್ಟಿದ್ದೀನಿ. ದೇವ್ರ ಕೃಪೆಯಿಂದ 25 ಜನ ಕೆಲಸ ಮಾಡ್ತಾ ಇದಾರೆ. ಬ್ರದರ್ ಒಂದಿನ ಮಾತಾಡಿದ್ರು. ಅದು 2010ರಲ್ಲಿ ತಾಳೆ ಕತೆ ಅಂತ ಹೇಳಿದ್ರು. ಆ ಕಥೆಯಿಂದಾನೇ ನನ್ಗೆ ಈ ಜೀವನ ಇವತ್ತು ಇಲ್ಲಿವರೆಗೂ ಬಂದಿದೆ. ಅವ್ರು ಹೇಳಿರೋದು ಇದು. ಮಿಠಾಯಿ ಅಂಗಡಿ ಇಟ್ಟಿದ್ದೀನಿ. ಹೋದ ವರ್ಷ ಮೊದ್ಲು ವ್ಯಾಪಾರ ಮೀಟಿಂಗ್ಗೆ ಬಂದಿದ್ದೆ. ಹೋದ ವರ್ಷ ನಾನು ಬಂದಾಗ ತಿಂಗಳಿಗೆ 10,000 ಮಾಡ್ತಿದ್ದೆ. ಈಗ ವರಮಾನ ತಿಂಗಳಿಗೆ 20,000 ಆಗ್ತಿದೆ. ಇಲ್ಲಿ ಬಂದಿರುವ ಜನರಿಗೆ ಕಳೆದ ಕೂಟದಲ್ಲಿ ಆಶೀರ್ವಾದ ಸಿಕ್ಕಿದಂತೆ ಈ ಕೂಟದಲ್ಲೂ ಸಹ ಸೇರಿಕೊಂಡಿದ್ದಲ್ಲದೆ ಬೇರೆಯವರನ್ನು ಕರೆದುಕೊಂಡು ಬಂದಿದ್ದಾರೆ. ಹೋದ್ ಸರಿ ನಾನು ವ್ಯಾಪಾರಿ ಮೀಟಿಂಗ್ ಬಂದಿದ್ದೆ. ಅದ್ರ ಮೂಲವಾಗಿ ನನಗೆ ತುಂಬಾನೇ ಆಶೀರ್ವಾದ ಸಿಕ್ಕಿದೆ. ಅದರಿಂದ ನಾನ್ ಬರೋದಲ್ದೆ ನನ್ನ ಸ್ನೇಹಿತರು ಎಲ್ಲಾರನ್ನೂ ಕರ್ಕೊಂಡ್ ಬಂದಿದ್ದೀನಿ. ನಾನು ಬಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಇನ್ನು ನನ್ನ ಬಿಸ್ನೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಆಗ್ಬೇಕು ಅಂತ ನನ್ನ ಸ್ನೇಹಿತರು ಕರ್ಕೊಂಡು ಬಂದಿದ್ದಾರೆ. ಖಂಡಿತ ನನಗೆ ಒಂದು ಆಶೀರ್ವಾದ ಸಿಗುತ್ತೆ ಅಂತ ಬಂದಿದ್ದೀನಿ ನಾನು. ಫಸ್ಟ್ 7-8 ವರ್ಷ ವ್ಯಾನಲ್ಲಿ ಬರ್ತಾ ಇದ್ವಿ. ಈಗ 2 ಬಸ್ಸು. ವ್ಯಾಪಾರ ಮೀಟಿಂಗ್ ಅಂದ್ರೆ ನಮ್ಗೆ ಖುಷಿ ಆಗುತ್ತೆ. ನಾವು ಇದೇ ಫಸ್ಟ್ ಬರ್ತಾ ಇರೋದು. ಇವರೆಲ್ಲ ಹೇಳಿದ್ರು ಚೆನ್ನಾಗಿದೆ ಅಂತ, ಅದಕ್ಕೆ ಬಂದೆ. ಜಪಕೂಟಕ್ಕೆ ನಾನು ಒಬ್ನೇ ಬಂದಿದ್ದೀನಿ. ನನ್ ಗೆಳೆಯರು ಕರ್ಕೊಂಡ್ ಬಂದಿದ್ದಾರೆ. ಆ ದೇವ್ರ ಮಹಿಮೆ ನನ್ಗುಂಟಾಗಿ ಆಶೀರ್ವಾದ ಸಿಕ್ಕಿದೆ. ಹೋದ ವರ್ಷ ನನಗೆ ಒಳ್ಳೆ ಬದಲಾವಣೆ ಆಗಿದೆ. ಎಲ್ಲರಂತೆ ನಾವು ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಮುಂದಿನ ವರ್ಷ ನಾವು ಖಂಡಿತವಾಗ್ಲೂ ಎಲ್ಲರೂ ಸಾಕ್ಷಿಯಾಗಿ ನಿಂತ್ಕೊಳ್ಳೋಕೆ ನಾವು ಕರ್ತರಲ್ಲಿ ಪ್ರೇ ಮಾಡ್ತೀವಿ. ಖಂಡಿತವಾಗ್ಲೂ ಮುಂದಿನ ವರ್ಷ ನಾವು ಕಾರಲ್ಲಿ ಬರೋ ರೀತಿ ದೇವ್ರು ಮಾಡೇ ಮಾಡ್ತಾರೆ. ನಾವು ಬಂದೇ ಬರ್ತೀವಿ. ಹಾಡು ಆರಾಧನೆಯ ಸಮಯದಲ್ಲಿ ಕಳೆದು ಸಹೋದರ ಮೋಹನ್ ಸಿ ಲಾಸರಸ್ ರವರು ದೇವ ಮಕ್ಕಳ ಕೆಲಸದಲ್ಲಿ ದೇವರು ಮಾಡುವ ಒಳ್ಳೆಯದಕ್ಕಾಗಿ ಸ್ತೋತ್ರ ಜಪಗಳನ್ನ ಹೇಳಿದರು. ಅದನ್ನು ಮುಂದುವರೆಸಿ ಆ ದೇವರಿಂದ ಅದ್ಭುತಗಳನ್ನು ಪಡೆದುಕೊಂಡ ದೇವ ಮಕ್ಕಳು ಸಾಕ್ಷಿ ಹೇಳಿ ದೇವರನ್ನು ಮಹಿಮೆಗೊಳಿಸಿದರು. ಕುಡಿತದ ಅಭ್ಯಾಸ ಮತ್ತು 18 ಲಕ್ಷ ಸಾಲದಿಂದ ಬಂದಿದ್ದ ಸಹೋದರ ನಾರಾಯಣರಿಗೆ ದೇವರು ಅದ್ಭುತವನ್ನು ಮಾಡಿ ಇಂದು ಪೌಲ್ ನಾರಾಯಣನಾಗಿ ಬದಲಾಯಿಸಿದ್ದನ್ನು ಸಾಕ್ಷಿ ಹೇಳಿ ದೇವರನ್ನು ಮಹಿಮೆಗೊಳಿಸಿದರು. 2008ರಲ್ಲಿ ಜಪಕೂಟಕ್ಕೆ ಬಂದಿದ್ವಿ. ಆವಾಗಲೂ ದೇವ್ರು ನಮಗೆ ಕರುಣೆ ತೋರಲಿಲ್ಲ. ದೇವರನ್ನ ನಾವು ವಿರೋಧ ಮಾಡೋಕ್ಕೆ ಶುರು ಮಾಡಿದ್ವಿ. ಎಲ್ಲ ನಷ್ಟ, ತುಂಬಾ ನಷ್ಟ ಆಯಿತು. ದೇವರನ್ನ ಆ ದಿನದಿಂದ ಒಂದು 13 ನಿಮಿಷ ಲೇಟಾಗಿ ಬಂದ್ವಿ.
ಆದರೆ ಆ ಒಂದು ನಿಮಿಷದಿಂದ ನನ್ನ ಎಲ್ಲ ಸಮಸ್ಯೆನ ದೇವರು ದೂರ ಮಾಡಿದ್ರು. ಆಗುತ್ತೋ ಇಲ್ವೋ ಅನ್ನೋ ಪರಿಸ್ಥಿತಿನಲ್ಲೂ ಅವರು ಅದನ್ನು ದೂರ ಮಾಡಿದ್ರು. 18 ಲಕ್ಷ ಸಾಲ ಇಟ್ಕೊಂಡು ನಾನು ದೇವ್ರ ಹತ್ರ ಬಂದೆ. ಈಗ 18 ಲಕ್ಷ ಹೇಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. 2013ನೇ ಇಸ್ವಿನಲ್ಲಿ ಆ 18 ಲಕ್ಷ ರೂಪಾಯಿನೂ ಆ ಸಾಲ ತೀರಿಸಿ ಇವತ್ತಿಗೂ ಆ ದೇವರು ನನ್ನ ಮೇಲೆ ಆಶೀರ್ವಾದ ಇಟ್ಟಿದ್ದಾರೆ. ದೊಡ್ಡ ಕಾರ್ಯಗಳಲ್ಲಿ ಆಶೀರ್ವಾದ ಮಾಡಿ. ಯಾವ ಬಿಸ್ನೆಸ್ ಮಾಡ್ತೀರಾ ನೀವು? ತೆಂಗಿನಕಾಯಿ ವ್ಯಾಪಾರ. ತೆಂಗಿನಕಾಯಿ ವ್ಯಾಪಾರ, 18 ಲಕ್ಷ ರೂಪಾಯಿ ಸಾಲ. 2008ರಲ್ಲಿ ಈ ಸಣ್ಣ ವ್ಯಾಪಾರ ಮಾಡಿಕೊಂಡು ದೇವರು ಅದ್ಭುತ ಮಾಡಿ ಇವ್ರ ಜೀವನನೇ ಬದಲಾಯಿಸಿದ್ದಾರೆ. 18 ಲಕ್ಷ ಸಾಲ ತೀರಿಸೋಗಿ ಮಾಡಿದ್ದಾರೆ. ಕೈಯನ್ನು ತಟ್ಟಿ ಕರ್ತರಿಗೆ ಮಹಿಮೆ ಸಲ್ಲಿಸಿ. ನಿಮ್ಮ ಜಪ ಜೀವನ ಹೇಗೆ? ನನ್ನ ಜಪ ಜೀವನ ಬಂದು ಬೆಳಿಗ್ಗೆ 4:00-4:15 ಎದ್ಬಿಡ್ತೀನಿ. 1 ಗಂಟೆಗಿಂತಲೂ ಹೆಚ್ಚು ಜಪ ಮಾಡ್ತೀವಿ. ಅದಾದ್ಮೇಲೆ ವಿಶ್ರಾಂತಿ ತಗೊಂಡು ಮತ್ತೆ 1 ಗಂಟೆ ಜಪ ಮಾಡ್ತೀವಿ. ಆಮೇನ್. ಕೈಗಳನ್ನು ತಟ್ಟಿ ಕರ್ತರಿಗೆ ಮಹಿಮೆಯನ್ನು ಸಲ್ಲಿಸಿರಿ. ನೋಡಿ ಕರ್ತರು ಯಾವ ರೀತಿ ಬದಲಾಯಿಸಿದ್ದಾರೆ. ಕಾಯಿ ಮಾರ್ಕೊಂಡಿದ್ದವ್ರನ್ನ ಕರ್ತರು ಭೇಟಿ ಮಾಡಿ ಸಾಲ ಎಲ್ಲ ತೀರಿಸಿ ಡೈಲಿ ಇವ್ರಿಗೆ ಕುಟುಂಬ ಪೂರ್ತಿ 3 ಗಂಟೆ ತನಕ ಜಪ ಮಾಡೋ ರೀತಿ ಮಾಡಿದ್ದಾರೆ. ಅಂದು ಎಲ್ಲವನ್ನು ಕಳೆದುಕೊಂಡ ಚೆನ್ನೈಗೆ ಸೇರಿದ ಜಾರ್ಜ್ ರವರು ಇಂದು 3 ವಾಹನಗಳಿಗೆ ಅಧಿಪತಿಯಾಗಿ ಬದಲಾಯಿಸಿದ್ದನ್ನು ಸಾಕ್ಷಿ ಹೇಳಿ ದೇವರನ್ನು ಮಹಿಮೆಗೊಳಿಸಿದರು. ನನ್ನ ಹೆಸರು ಜಾರ್ಜ್. ನಾನು ಕರ್ತರ ಕುಟುಂಬಕ್ಕೆ ಸೇರಿದವನು. ನಾನು ಈ ಬೈಬಲ್ನ ಇಟ್ಕೊಳೋದಕ್ಕೆ, ಸ್ತೋತ್ರ ಹೇಳೋದಕ್ಕೆ, ಅಲೆಲು ಹೇಳೋದಕ್ಕೆ ನಾಚಿಕೆ ಪಟ್ಟವನು. ಆದರೆ ಇವತ್ತು ನಿಮ್ಮ ಮಧ್ಯ ನಿಂತಿದ್ದೀನಿ. ನಾನು ಅಣ್ಣ ವಾಟರ್ ಸಪ್ಲೈ ಅಂದ್ಬಿಟ್ಟು ವಡಾಪಲ್ಲಿ, ಚೆನ್ನೈ ವಡಾಪಲ್ಲಿಲಿ ವ್ಯಾಪಾರ ಮಾಡ್ತಾಯಿದ್ದೆ. ನನಗೆ 500 ಗಾಡಿನಲ್ಲಿ ಓಡ್ತಾಯಿತ್ತು. ನನಗೆ ಒಂದು 50,000 ಆರ್ಡ್ರ್ ಇತ್ತು. ಆದರೆ ನಮ್ಮಪ್ಪ ಒಬ್ಬರು ಕುಡುಕರಾಗಿದ್ದರಿಂದ ಆ ಕಾರಣದಿಂದ ಎಲ್ಲ ಆರ್ಡ್ರ್ಗಳನ್ನ ಕಳ್ಕೊಂಡ್ವಿ. ಕಡೆಯದಾಗಿ ಒಂದೇ ಗಾಡಿ ಒಂದೇ ಆರ್ಡ್ರು. ಕಳೆದ ವರ್ಷ ಕೂಟಕ್ಕೆ ನನ್ನ ಹೆಂಡತಿ ಜೊತೆ ನಾನು ಬಂದು ಸೇರ್ಕೊಂಡ್ಮೇಲೆ ನನಗೊಂದು ದೊಡ್ಡ ಆಶೀರ್ವಾದ ಸಿಕ್ತು. ವ್ಯಾಪಾರ ಮಾಡೋದಕ್ಕೆ ಯಾವ ಅನುಭವನೂ ನನಗಿಲ್ಲ. ಅಪ್ಪನ ಮೂಲಕನೇ ನಾನು ಮಾಡ್ತಾಯಿದ್ದೆ. ಆದರೆ ನನಗಾಗಿ ಆಲೋಚನೆ ಕೊಡೋದಕ್ಕೆ ಒಬ್ಬರು ಇರಲಿಲ್ಲ. ಆದರೆ ನಾನು ಬಂದು ಕಳೆದ ಕೂಟಕ್ಕೆ ಸೇರಿ ಹೋದ್ಮೇಲೆ ನನಗೆ ಬಂದು 1 ಆರ್ಡ್ರು 1 ಗಾಡಿ. ಆದರೆ ಆ 1 ಆರ್ಡ್ರೂ ಒಬ್ಬರು ಕೆಡ್ಸೋದಕ್ಕೆ ಟ್ರೈ ಮಾಡಿದ್ರು. ಆದರೆ ಅದು ಆ ರೀತಿ ನಡೀಲಿಲ್ಲ. ಕರ್ತರ ಕೃಪೆಯಿಂದ ಅದು ದೂರ ಆಯಿತು. ಇದು ಸತ್ಯ. ಈಗ ದೇವರು ಹೇಗಿಟ್ಟಿದ್ದಾರೆ? ಈಗ ದೇವರು ನನಗೆ ಹೆಚ್ಚಾಗಿ ಆರ್ಡ್ರ್ ಮೇಲೆ ಆರ್ಡ್ರ್ ಕೊಟ್ಟು ಕೃಪೆ ಮಾಡಿದ್ದಾರೆ. ಅದು ಅಲ್ಲದೆ ವ್ಯಾಪಾರ ಮಾಡಲು ಆಲೋಚನೆ ಕೊಡೋದಕ್ಕೆ ಒಬ್ಬರನ್ನ, ಈ ಗಾಡಿ ಬಗ್ಗೆ ಚೆನ್ನಾಗಿ ಗೊತ್ತಿರೋ ಒಬ್ರನ್ನ ಇಟ್ಟಿದ್ದಾರೆ. ಇವಾಗ ಎಷ್ಟು ಗಾಡಿ ಇಟ್ಟಿದ್ದೀರಾ? ಅವ್ರ ಮೂಲಕ 1 ಗಾಡಿ, ಕಾಂಟ್ರಾಕ್ಟ್ ಗಾಡಿ ಅವ್ರ ಮೂಲಕ 1 ಗಾಡಿ ಇದೆ. ಅದಲ್ಲದೆ ಇಬ್ರು ಸೇರಿ ಇನ್ನೂ 2 ಗಾಡಿ ತಗೊಂಡಿದ್ದೀವಿ. ಆಮೇನ್. ಕೈಗಳನ್ನು ತಟ್ಟಿ ಕರ್ತರಿಗೆ ಮಹಿಮೆ ಪಡಿಸಿ. ಕಳೆದ ಸಾರಿ 3 ಲಕ್ಷ ಸಾಲದಿಂದ ಬಂದಿದ್ದ ಶ್ರೀ ಸೆಲ್ವಂ ರವರನ್ನು ದೇವರು ಆಶೀರ್ವದಿಸಿ ಸಾಕ್ಷಿಯಾಗಿ ನಿಲ್ಲಿಸಿದರು. ಯೇಸು ಕ್ರಿಸ್ತನನ್ನ ನಾನು ಯಾವಾಗ ಮನಸ್ಸಿನಲ್ಲಿ ಇಟ್ಕೊಂಡೋ ಆವತ್ತೇ ನನ್ನ ಜೀವನನ ನನ್ನ ದೇವರು ಬದಲಾಯಿಸ್ಬಿಟ್ರು. ನಾನು ಹೋದ್ಸಲ ಬರುವಾಗ 3 ಲಕ್ಷ ಸಾಲ ಇತ್ತು. ಬಸ್ಸಿಂದ ಬರುವಾಗ ಅಲ್ಲಿ ಇಲ್ಲಿ ತುಂಬಾ ಲೇಟ್ ಆಯ್ತಾಯ್ತು. ಈಗ ದೇವರ ಕೃಪೆಯಿಂದ ಒಂದು ಹೊಸ ಕಾರನ್ನು ಕೊಟ್ಟಿದ್ದಾರೆ. 3 ಲಕ್ಷ ಸಾಲ ತೀರಿಸಿದ್ದಾರೆ. ಏನ್ ಬಿಸ್ನೆಸ್ ಮಾಡ್ತೀರಾ? ಹಾರ್ಡ್ವೇರ್ ಅಂಗಡಿ ಇಟ್ಟಿದ್ದೀನಿ. ಹಾರ್ಡ್ವೇರ್ಸ್ ಅಂಗಡಿ ಇಟ್ಟಿದ್ದೀರಾ? ಹೋದ ವರ್ಷ ಇಲ್ಲಿ ಬಂದಾಗ 3 ಲಕ್ಷ ಸಾಲ, ಹೌದು ತಾನೆ? ಹೌದು. ಸಾಲ ಈಗ ಒಂದ್ ಚೂರು ಇಲ್ಲ. ಚೂರು ಇಲ್ಲ. ಕರ್ತರು ಸಾಲ ತೀರ್ಸೋದಕ್ಕೆ ಸಹಾಯ ಮಾಡಿದ್ದಾರೆ. ಸ್ವಂತವಾಗಿ ಕಾರ್ ಕೂಡ ಕೊಟ್ಟಿದ್ದಾರೆ. ಈ 1 ವರ್ಷದಲ್ಲಿ ಕರ್ತರು ಅದ್ಭುತವನ್ನು ಮಾಡಿದ್ದಾರೆ. ಕರ್ತರಿಗೆ ನಮನವನ್ನು ಸಲ್ಲಿಸಿ. ಕೂಲಿಗಾರನಾಗಿದ್ದ ಶ್ರೀ ಮಣಿರವರನ್ನು ದೇವರು ಆಶೀರ್ವದಿಸಿ ಇಂದು ಕಾರು ತೆಗೆದುಕೊಳ್ಳುವುದಕ್ಕೆ ಆಶೀರ್ವದಿಸಿದ್ದಾರೆ. ನಾನು ಲೇಬರ್ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇದ್ದೀನಿ. 2010ನೇ ವರ್ಷ ಮಾರ್ಚ್ ತಿಂಗಳಲ್ಲಿ ಈ ಕೂಟಕ್ಕೆ ಬಂದಾಗ ದೇವ್ರ ಬಗ್ಗೆ ಅನೇಕ ಸಾಕ್ಷಿಗಳನ್ನು ನಾನು ಕೇಳಿದೆ. ದೇವರು ನನ್ನನ್ನು ಈ ರೀತಿ ಆಶೀರ್ವಾದ ಮಾಡಿದರೆ ನಾನು ಇಲ್ಲಿಗೆ ಬಂದು ಸಾಕ್ಷಿ ಹೇಳಬೇಕು ಅಂತ ಮನಸ್ಸಿನಲ್ಲಿ ಅನ್ಕೊಂಡೆ. ಅದಾದ್ಮೇಲೆ ದೇವರು ಕಾರ್ ತಗೊಳಕ್ಕೆ ನನಗೆ ಕೃಪೆ ಮಾಡಿದ್ರು, ಆಶೀರ್ವದಿಸಿದ್ರು. ಈ 3 ವರ್ಷದಲ್ಲಿ ನನ್ನ ಮಗಳ ಮದುವೆನ 1 ರೂಪಾಯಿ ಖರ್ಚಿಲ್ಲದೆ ಮಾಡಿಸಿದ್ರು. ಕರ್ತರು ಕೃಪೆ ಮಾಡಿದ್ರು, ಅವರಿಗೆ ಸ್ತೋತ್ರ. ದೊಡ್ಡ ಬಿಸ್ನೆಸ್ ಮಾಡಿದ್ರೆ ಕರ್ತರು ಆಶೀರ್ವಾದ ಮಾಡೋದಲ್ಲ. ಸಾಧಾರಣ ಕೆಲಸಗಾರನಾಗಿ ಕೆಲಸ ಮಾಡಿಕೊಂಡು ಈ ಜಾಗದಲ್ಲಿ ಬಂದು ಜಪ ಮಾಡ್ತಾರೆ. ಕರ್ತರು ಇವಾಗ ಸ್ವಂತವಾಗಿ ಕಾರ್ ಕೊಟ್ಟು ನಮ್ಮ ನಡುವೆ ಸಾಕ್ಷಿಯಾಗಿ ನಿಲ್ಲಿಸಿದ್ದಾರೆ. ಆಮೇನ್. ಈ ಕೂಟದಲ್ಲಿ ಕೆಲವು ಸಾಕ್ಷಿಗಳಾದ ಮಲೇಷಿಯಾಗೆ ಸೇರಿದ ಜಾನ್ ರವರು, ಮೆಲ್ಲೈಗೆ ಸೇರಿದ ರೆಹಬೋತ್ ಮೋಟಾರ್ ನಿರ್ವಾಹಕರು ಸಾಕ್ಷಿ ಹೇಳಿ ದೇವನನ್ನು ಮಹಿಮೆಗೊಳಿಸಿದರು. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಚೆನ್ನೈಯೇ, ವನ್ನಾರಪೇಟೆಯಲ್ಲಿ ಹುಟ್ಟು ಬೆಳೆದಿದ್ದು. 2005ರಲ್ಲಿ ಬಂದು ಮಲೇಷ್ಯಾಗೆ ಹೋಗಿದ್ದೆ. ನಾನು ಹೋಗುವಾಗ ಬಂದು ನನ್ನ ಹತ್ರ ಇದ್ದಿದ್ದು ಇಂಡಿಯನ್ ರುಪೀಸು 5,000 ಮಾತ್ರ ಅಷ್ಟಿತ್ತು. ಅದನ್ನ ಇಟ್ಕೊಂಡು ಹೋದೆ. ಹಾಗೆ ಹೋದೆ, ಅಲ್ಲಿ ಕೆಲಸ ಇರಲಿಲ್ಲ, ಬಿಸ್ನೆಸ್ ಇಲ್ಲ, ಏನೂ ಇಲ್ಲ. ಒಂದು 6 ತಿಂಗಳು ಬಂದು ವನವಾಸ ಪಟ್ಬಿಟ್ಟೆ. ತಿನ್ನೋಕ್ಕೂ ಕಾಸಿರಲಿಲ್ಲ. ಅದು ಬಂದು 6 ತಿಂಗಳಿಗೆ ಹೇಗಂದರೆ 3 ಟೈಮು ಬ್ರೆಡ್ಡೆ, 3 ವೇಳೆನೂ ಬ್ರೆಡ್ಡು. ಅದನ್ನು ತಿನ್ಬಿಟ್ಟು 50 ಪೈಸೆ ಕೊಟ್ಬಿಟ್ಟು ಬಸ್ಸಲ್ಲಿ ಹೋಗೋಕೆ ಕಾಸಿರಲಿಲ್ಲ. 4 ಕಿಲೋಮೀಟರ್ ನಡ್ಕೊಂಡು ಹೋಗ್ತಿದ್ದೆ. ಆಗ ಕರ್ತರು ಬಂದು ಸ್ಟೆಪ್ ಆಗಿ ನನ್ನ ಬೆಳೆಸ್ಕೊಂಡು ಬಂದರು, ಬೆಳೆಸಿದ್ರು, ಮೇಲೆತ್ತುತ್ತಾ ಬಂದರು. ಇವತ್ತು 50 ಪೈಸೆ ಕೊಟ್ಟು
4 ಕಿಲೋಮೀಟ್ರ್ ಹೋಗೋಕ್ಕಾಗ್ದಿರೋ ನನ್ನ 1.25 ಕೋಟಿ ರೂಪಾಯಿ ಕಾರಲ್ಲಿ ಹೋಗೋವಾಗೆ ಕರ್ತರು ಬೆಳೆಸಿದ್ದಾರೆ. ಇವತ್ತು ಜಗತ್ತಿನೆಲ್ಲೆಡೆ 50 ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ. 50 ಕಂಟ್ರಿಗೂ ಹೋಗಿದ್ದೀನಿ, 5 ಖಂಡಕ್ಕೂ ಹೋಗಿದ್ದೀನಿ. ಅವ್ರನ್ನ ನಂಬಿ ಬರೋರ್ಗೆ ಯಾರಿಗೂ ಅವರು ಮೋಸ ಮಾಡೋ ದೇವ್ರಲ್ಲ. ಇದನ್ನೆಲ್ಲದಕ್ಕೂ ನೀವು ಅನ್ಕೋತೀರಾ ಈ ಬ್ರದರು ತುಂಬ ಚೆನ್ನಾಗಿ ಓದಿದ್ದಾರೆ, ಇಲ್ಲಾಂದ್ರೆ ಒಳ್ಳೆ ಫ್ಯಾಮಿಲಿಯಿಂದ ಬಂದಿದ್ದಾರೆ. ನಾನು ತೊಗೊಂಡೋಗಿದ್ದು 5,000 ಅಷ್ಟೇ. ನಾನು ಬೇಸಿಕ್ ಅಷ್ಟೇ ಓದಿರೋದು, ನಾನು ಅಷ್ಟೊಂದೇನು ಓದಿಲ್ಲ. ಇದೆಲ್ಲದಕ್ಕೂ ಒಂದೇ ಒಂದು ರಹಸ್ಯನೇ, ಜಪ ಮತ್ತು ಅಭಿಷೇಕ. ನನಗೆ ಓದಿಲ್ಲ, ಹಣ ಇಲ್ಲ ಅಂತ ಹೇಳ್ಬಿಡಿ, ಎಲ್ಲದಕ್ಕೂ ಕರ್ತರಿದ್ದಾರೆ. ಆಮೀನ್. ಕೈಗಳನ್ನು ತಟ್ಟಿ ಕರ್ತರಿಗೆ ಮಹಿಮೆ ಸಲ್ಲಿಸಿರಿ. ಕರ್ತರ ಪರಿಶುದ್ಧ ನಾಮಕ್ಕೆ ನನ್ನ ಸ್ತೋತ್ರ. 2002ನೇ ಇಸ್ವಿನಲ್ಲಿ ಇದೇ ನಾಲ್ಮಾವಡಿ ಕೂಟದಲ್ಲಿ ನನ್ನ ಕುಟುಂಬನೇ ರಕ್ಷಿಸಲ್ಪಡ್ತು. ನಾನೊಂದು ಕಂಪ್ನಿನಲ್ಲಿ 3,000 ರೂಪಾಯಿ ಸಂಬಳಕ್ಕೆ ನಾನು ಕೆಲಸ ಮಾಡ್ತಿದ್ದೆ. ಅದೇ ಸಮಯದಲ್ಲಿ ನನ್ನ ತಮ್ಮ ಚೆನ್ನೈನಲ್ಲಿ ಒಂದು ಮ್ಯಾನುಫ್ಯಾಕ್ಚರ್ ಯೂನಿಟ್ನಲ್ಲಿ 3,000 ಸಂಬಳದಲ್ಲಿ ಕೆಲಸ ಮಾಡ್ತಿದ್ದ. 2004ನೇ ಇಸ್ವಿನಲ್ಲಿ ನನ್ನ ಕೈಯಲ್ಲಿ ಸುಮಾರು 1 ಲಕ್ಷ ರೂಪಾಯಿ ಮಾತ್ರ ನನ್ನ ಕೈಯಲ್ಲಿತ್ತು. ಅದನ್ನು ತಗೊಂಡು ನಾವು ಒಂದು ಚಿಕ್ಕ ವ್ಯಾಪಾರ ಮಾಡಬೇಕು ಅಂತ ಕರ್ತರಲ್ಲಿ ತೀರ್ಮಾನ ತಗೊಂಡ್ವಿ. ನಾವು ಜಪಿಸ್ತಾ ಇರಬೇಕಾದ್ರೆ ಒಬ್ಬರು ಪರಿಚಯದವರು ಸುರಾಜ್ ಮಸ್ತಾ ಅಂತ ಕರೆಯೋ SML ಆ ಕಂಪ್ನಿಗೆ ತಿರುನಲ್ವೇಲಿನಲ್ಲಿ ಡೀಲರ್ ಬೇಕು, ಕೂಡಲೇ ಅಪ್ಲೈ ಮಾಡಿ ಅಂತ ಹೇಳಿದರು. ನಾನು ಮತ್ತು ನನ್ನ ತಮ್ಮ ಕೂಡಲೇ ಚೆನ್ನೈಗೆ ಹೋದ್ವಿ. ನಾವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀವಿ, ಅದಕ್ಕೆ 1 ಕೋಟಿ ರೂಪಾಯಿ ಹಣ ಬೇಕು, ನೀವು ತಂದುಬಿಟ್ರೆ ಆ ಬಿಸ್ನೆಸ್ಸನ್ನು ನಡೆಸ್ಬೋದು ಅಂತ ಹೇಳಿದರು. ನಾವು ನಂಬಿಕೆಯಿಂದ ದೇವರು ಮಾತು ಕೊಟ್ಟಿದ್ದಾರೆ ಅಂತ ಮನೆಗೆ ಬಂದುಬಿಟ್ವಿ. ನಾವು ಸಂಬಂಧಿಕರನ್ನ ಬ್ಯಾಂಕ್ನವ್ರನ್ನ ನಂಬಿದ್ವಿ. ಸಂಬಂಧಿಗಳ ಹತ್ರ ಹೋದ್ವಿ, ಎಲ್ಲರೂ ಯಾಮಾರ್ಸವ್ರೆ. ಬ್ಯಾಂಕಿಗೆ ಹೋದ್ವಿ, ಅಲ್ಲಿವರೆಗೂ ಚೆನ್ನಾಗಿ ಮಾತಾಡಿದ ಮ್ಯಾನೇಜರು, ನಿಮ್ಮ ಅನುಭವ ಸಾಕಾಗೋಲ್ಲ, ನಿಮಗಿರೋ ಟರ್ನ್ ಓವರ್ನ ಇಟ್ಕೊಂಡು 1 ಕೋಟಿ ರೂಪಾಯಿ ಕೊಟ್ಟರೆ ನಾನು ಮನೆಗೆ ಹೋಗಬೇಕಾಗತ್ತೆ ಹಾಗಂತ ಹೇಳಿ ಉದಾಸೀನ ಮಾಡಿದರು. ತುಂಬ ಕಷ್ಟದಿಂದ ಮನೆಗೆ ಬಂದು ಕುಟುಂಬ ಮಾನ ಹೋಗಬಾರ್ದು ಅಂತ ನಾವು ಜಪ ಮಾಡಿದ್ವಿ. ಕರ್ತರು ಪುನಃ ನನ್ನ ಮಾತಿನಂತೆ ನೀವು ಅದೇ ಬ್ಯಾಂಕಿಗೆ ಹೋಗಿ ಅಂತ ಹೇಳಿದರು. ನಾನು ಮತ್ತು ನನ್ನ ಸಹೋದರ ಪುನಃ ಅಲ್ಲಿಗೆ ಹೋಗಿ ಅಲ್ಲಿ ನೋಡಿದರೆ ಒಬ್ಬ ಹೊಸ ಮ್ಯಾನೇಜರ್ ಇದ್ದರು. ಅವ್ರ ಹತ್ರ ನಮ್ಮ ಪ್ರಾಜೆಕ್ಟ್ ಬಗ್ಗೆ ಹೇಳಿದ್ವಿ. ಎಲ್ಲದಕ್ಕಿಂತಲೂ ನೀವು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ನಾನು ನಿಮಗೆ ಹಣ ಕೊಡ್ತೀನಿ. ಸುರಾಜ್ ಮಸ್ತಾ ಕಂಪ್ನಿಗೆ ಕೊಡಬೇಕಾಗಿರೋ ಒಂದಿನ ಮುಂಚೆ ಆ 1 ಕೋಟಿ ರೂಪಾಯಿ DDನ ನಮಗೆ ಕೊಟ್ಟರು. ನಾವು ಸಂತೋಷವಾಗಿ ತೊಗೊಂಡು ಹೋಗಿ ಕೊಟ್ಟು ಆ ಡೀಲರ್ಶಿಪ್ನ ಪಡ್ಕೊಂಡ್ವಿ. ಮೊದಲು ಆ ಡೀಲರ್ಶಿಪ್ ನಡೆಸೋದು ತುಂಬ ಕಷ್ಟ ಅಂತ ನಮ್ಗೆ ಹೇಳಿದರು. ಆದರೆ ನಾವು ಕರ್ತರ ಮೇಲೆ ನಂಬಿಕೆ ಇಟ್ಟು ಆ ಡೀಲರ್ಶಿಪ್ನ ಒಪ್ಕೊಂಡ್ವಿ. ಪುನಃ ಆಶೀರ್ವದಿಸಿದ್ರು. ಆ ಸೇಲ್ಸಲ್ಲಿ ಬಂದು ತಮಿಳ್ನಾಡಿನಲ್ಲೇ ಟ್ರಕ್ನಲ್ಲಿ ನಂಬರ್ 1 ಆಗಿ ಮಾಡಿದ್ರು ದೇವರು. ನಮ್ಮ ಬಿಸ್ನೆಸ್ ಚೆನ್ನಾಗಿ ಡೆವಲಪ್ ಆಗೋದನ್ನು ನೋಡಿ ಆಮೇಲೆ ಮ್ಯಾನುಫ್ಯಾಕ್ಚರರ್ಸು ಒಬ್ಬೊಬ್ಬರಾಗಿ ಬಂದು ನೋಡೋಕೆ ಶುರು ಮಾಡಿದರು. 2010ರಲ್ಲಿ ಇಂಡಿಯಾದಲ್ಲಿ ದೊಡ್ಡದಾದ AMW ಆ ಡೀಲರ್ಶಿಪ್ನವ್ರು ನಮ್ಮನ್ನು ಬಂದು ನೋಡಿದರು. ನೀವು ಮಾಡ್ತಿರೋ ಬಿಸ್ನೆಸ್ ಚೆನ್ನಾಗಿದೆ, ನಮ್ಮ ಬಿಸ್ನೆಸ್ಸು ಸೇರಿ ನೀವು ನೋಡ್ಕೊಳಕ್ಕಾಗತ್ತಾ, ನೀವು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ರಿಲೇಟೆಡ್ ಆಗಿರುತ್ತೆ ಅಂತ ಹೇಳಿ ಆ ಡೀಲರ್ಶಿಪ್ನೂ ನಮಗೆ ಕೊಟ್ಟರು. ಆ ಬಿಸ್ನೆಸ್ಸು ನಾವು ಮಾಡ್ತೀವಿ ಅಂತ ಹೇಳಿ ಟೈಅಪ್ ಮಾಡಿಕೊಂಡು ಬಿಸ್ನೆಸ್ ಶುರು ಮಾಡಿದ್ವಿ. ಆಮೇಲೆ 2012ರಲ್ಲಿ ತಿರುನಲ್ವೇಲಿಯಲ್ಲಿ ಪುನಃ ಒಂದು ಕಂಪ್ನಿಯ ಡೀಲರ್ಶಿಪ್ ಸಿಕ್ತು. ಇದೆಲ್ಲ 2012 ಅಕ್ಟೋಬರ್ನಲ್ಲಿ ನಡೆದಿದ್ದು. ನವಂಬರ್ನಲ್ಲಿ ಒಬ್ಬರು ನೋಡೋಕೆ ಬಂದರು. ಅವ್ರು ಬಂದು ಫಿಯೆಟ್ ಟಾಟಾ ಜೊತೆ ಡೀಲರ್ ಆಗಿ ಒಂದು ಅಗ್ರಿಮೆಂಟು ಆಯಿತು. ತಿರುನಲ್ವೇಲಿ ತೂತುಕುಡಿ ಹತ್ರ ನಾಲ್ವೇಲಿ ಪಟ್ಟಣದಲ್ಲಿ ಈ ಫಿಯೆಟ್ ಡೀಲರ್ಶಿಪ್ ನಡೆಸೋಕ್ಕೆ ಒಬ್ಬರು ಜನ ಬೇಕು, ನೀವು ಅದನ್ನು ನಡೆಸಿ ಅಂತ ಹೇಳಿದರು. ಆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೂ ಕೃಪೆ ಮಾಡಿದರು. ಕರ್ತರು ಈಗ ತಿರುನಲ್ವೇಲಿ, ತೂತುಕುಡಿ, ನಾಗರ್ಕೋಯಿಲ್, ಶಿವಕಾಸಿ ಈ 4 ಸ್ಥಳಗಳಲ್ಲಿ ಡೀಲರ್ಶಿಪ್ ಮಾಡಿಕೊಟ್ಟಿದ್ದಾರೆ. ಸುಮಾರು 200 ಜನ ನನ್ನ ಹತ್ರ ಕೆಲಸ ಮಾಡ್ತಾರೆ. ರಘುಬೋಟ್ ನಿರ್ವಹಣೆಯಲ್ಲಿ ಮುಂದುವರಿಯೋದಕ್ಕೆ ಅದಕ್ಕೆ ಕಾರಣ ಏನು ಅಂದರೆ ನನ್ನ ಚೇರ್ಮನ್ ಮತ್ತು ನನ್ನ ದೊರೆ ಯೇಸು ಕ್ರಿಸ್ತ ಮಾತ್ರ. ಸಾಕ್ಷಿಯನ್ನು ಮುಂದುವರೆಸಲು ಭಾರತೀಯ ಸ್ಟೇಟ್ ಬ್ಯಾಂಕ್ ಮೇಲಧಿಕಾರಿ ಜೋಸೆಫ್ ಚಂದ್ರರವರು ವ್ಯಾಪಾರ ಮತ್ತು ಕೆಲಸ ಮಾಡುವವರಿಗೆ ಬ್ಯಾಂಕಿನಲ್ಲಿ ಸಿಗುವ ಒಳ್ಳೆಯ ಅವಕಾಶಗಳನ್ನು ಬಿಡಿಸಿ ಹೇಳಿದರು. ಆಶೀರ್ವಾದ ಉಪವಾಸ ಜಪಕೂಟದ ಆರಂಭದಿಂದ ಕೊನೆಯವರೆಗೂ ದೇವ ಪ್ರಸನ್ನತೆಯಿಂದ ದೇವ ಮಕ್ಕಳು ಆಶೀರ್ವದಿಸಲ್ಪಟ್ಟರು. ಕೊನೆಯಲ್ಲಿ ಸಹೋದರ ಮೋಹನ್ ಸಿ ಲಾಸರಸ್ ರವರು ಅಬ್ರಹಾಮನ ಆಶೀರ್ವಾದದ ಬಗ್ಗೆ ಹೇಳಿಕೊಂಡು ಎಲ್ಲರಿಗೂ ಒಳ್ಳೆಯ ಪ್ರಾರ್ಥನೆಯನ್ನು ಮಾಡಿದರು. ಪ್ರಾರ್ಥನೆಯ ವೇಳೆ ದೇವ ಮಕ್ಕಳು ಒಳ್ಳೆಯ ಅದ್ಭುತಗಳನ್ನು ದೇವ ಯೇಸು ಕ್ರಿಸ್ತನಿಂದ ಪಡೆದುಕೊಂಡರು. ಗಡ್ಡೆ 2 ವರ್ಷದಿಂದ ಇತ್ತು ನನಗೆ. ಅಂದ್ರೆ 2? ಹೌದು, ನಾನು ಈರೋಡು ಜಿಲ್ಲೆಯಿಂದ ಬಂದಿದ್ದೀನಿ. ಗಡ್ಡೆ ಈಗ ಕಾಣ್ತಿಲ್ಲ. ಹಾ ಹೌದು, 2 ವರ್ಷದಿಂದ ಇತ್ತು. ಹೌದು, ತುಂಬಾನೇ ದಪ್ಪಕ್ಕಿತ್ತು. ಯಾವ ಸೈಜ್ ನಲ್ಲಿ ಇತ್ತು? ಈ ಸೈಜ್ ನಲ್ಲಿ ಇಷ್ಟು ಸೈಜ್ ಇತ್ತು? ಹೌದು, ಇಲ್ಲಿ 2 ವರ್ಷದಿಂದ ಇಷ್ಟು ಸೈಜ್ ನಲ್ಲಿದ್ದ ಗಡ್ಡೆ ಕಾಣಿಸ್ತಾ ಇಲ್ಲ. ದೇವರು ಮರೆಯಾಗುವಾಗ ಮಾಡಿದ್ದಾರೆ. ಅಲ್ಲೆಲೂಯಾ ಹೇಳಿ. ಏನ್ ಕಾಯಿಲೆ ಇತ್ತು ನಿಮ್ಗೆ? ಕ್ಯಾನ್ಸರ್ ಗಡ್ಡೆ. ಯಾರು ಹೇಳಿದ್ದು? ನನಗೆ ಕ್ಯಾನ್ಸರ್ ಗಡ್ಡೆ ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಹಾ, ಡಾಕ್ಟ್ರೆ. ಹೌದು, ಆ ಗಡ್ಡೆ ಎಲ್ಲಿತ್ತು? ಹೊಟ್ಟೆಲಿ ಸಣ್ಣಕ್ಕಿತ್ತು, ಆದ್ರೆ ಆಪರೇಷನ್ ಮಾಡಿ ಹೋಗಲ್ಲ ಅನ್ಬಿಟ್ರು. ಅದು ಹಾಗೆ ಇದೆ. ಈಗ ಏನ್ ನಡೆದಿದೆ?
ಕುತ್ಕೊಳಕ್ಕಾಗ್ದೆ ನಿಂತ್ಕೊಳಕ್ಕಾಗ್ದೆ ಇಲ್ಲೇ ಮಲ್ಕೊಂಡ್ ಜಪಿಸ್ತಾ ಇದ್ದೆ. ಓ, ಮಲ್ಕೊಂಡೇ ಇದ್ದಿದ್ರಿ? ಹೌದು. ಸರಿ, ಜಪಿಸಿದ್ಮೇಲೆ? ನೀವು ಕ್ಯಾನ್ಸರ್ ಗಡ್ಡೆ ಹೋಗಿ ಸುಖವಾಗ್ಲಿ ಅಂತ ಹೇಳಿದ್ಮೇಲೆ ಆ ಜಾಗದಲ್ಲಿ ಕೈ ಇಟ್ಕೊಳ್ಳಿ ಅಂತ ಹೇಳಿದ್ರಲ್ಲ, ಕೈ ಇಟ್ಟೆ. ಈಗ ಆ ಗಡ್ಡೆ ಇಲ್ಲ? ಗಡ್ಡೆ ಇಲ್ಲ. ಎಷ್ಟು ವರ್ಷದಿಂದ ಇತ್ತು? 2 ವರ್ಷ ಆಯ್ತು. 2 ವರ್ಷದಿಂದ ಇದ್ದ ಕ್ಯಾನ್ಸರ್ ಗಡ್ಡೆಯನ್ನ ದೇವರು ಮರೆಯಾಗಿಸಿದ್ದಾರೆ. ವ್ಯಾಪಾರನೇ ಇಲ್ಲದೆ ನಂಗೆ ಮನ ನೊಂದು ಯಾವಾಗ್ಲೂ ನನಗೆ ಮರಣ ಭಯನೇ ಕಾಡ್ತಾ ಇತ್ತು. ಏನಾದ್ರೂ ಮಾಡೋಣ ಅಂತಾನೆ ಯೋಚಿಸ್ತಾ ಇದ್ದೆ. ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಯಾವಾಗ್ಲೂ ಅನಿಸ್ತಾ ಇತ್ತು. ಆದ್ರೆ ಆ ಜಪ ಮಾಡ್ತಾ ಮಾಡ್ತಾ ನನ್ನಲ್ಲಿದ್ದ ಭಯ ಹಾಗೆ ದೂರ ಆಯ್ತು, ಹಾಗೆ ಬಿಟ್ಟೋಯ್ತು. ಕಾಲಲ್ಲಿ 6 ತಿಂಗಳಿಂದ ಭಯಂಕರವಾದ ನೋವು, ನಡೆಯಕ್ಕೆ ಆಗ್ತಿರ್ಲಿಲ್ಲ. ನನ್ನ ಕೈಲಿ ಏನು ಮಾಡಕ್ ಆಗ್ತಿರ್ಲಿಲ್ಲ. ಕುಟುಂಬದಲ್ಲೂ ತುಂಬಾ ಕಷ್ಟ ಆಯ್ತು. ಈಗ ಏನ್ ನಡೆದಿದೆ ಅಂತ ಹೇಳಿ. ಈಗ ಜಪ ಮಾಡುವಾಗ 4 ಕಡೆನೂ ತಕ್ಷಣ ಏನೋ ಬಂದಂಗಾಯ್ತು. ನನ್ನನ್ನ ಮುಟ್ಟಿ ನನ್ನ ಜೊತೆಗೆ ಇದ್ದಂಗಾಯ್ತು. ಹಾಗೆ ರೋಮಾಂಚನ ಆಯ್ತು. ಆಮೇನ್. ದೇವರ ಹೆಸರನ್ನ ಹೇಳಿ ದೊಡ್ಡ ಬಿಡುಗಡೆಯನ್ನ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಎಷ್ಟು ದಿನದಿಂದ ಈ ಕೈ ಮೇಲಕ್ಕೆ ಬರ್ತಿರ್ಲಿಲ್ಲ. ಒಂದ್ ಕೈ ಬರ್ತಾ ಇರ್ಲಿಲ್ಲ. ಹಿಂಗೆ ಇತ್ತು. ಡಾಕ್ಟರ್ ಹತ್ರ ಎಲ್ಲ ತೋರಿಸಿದ್ವಿ. 1 ಲಕ್ಷ ಆಗುತ್ತೆ ಅಂತ ಹೇಳಿದ್ರು. 1 ಲಕ್ಷ ಆಗುತ್ತೆ ಅಂತಂದ್ರು. ಹೌದು. ಯೇಸು ಮೂಳೆ ಸಮಸ್ಯೆಯನ್ನು ನಿವಾರಿಸಿದ್ದಾರೆ. ಹೌದು. ಹಲ್ಲೆಲೂಯಾ. ಏನ್ ಸಮಸ್ಯೆ ಆಗಿತ್ತು ನಿಮ್ಗೆ? ನಂಗೆ ಒಂದ್ ರೀತಿ ಭಯ. ಯಾವಾಗ್ಲೂ ಭಯ? ಹೌದು, ಭಯ. ಯಾವಾಗ್ಲಿಂದ? 1 ವರ್ಷ ಆಯ್ತು. 1 ವರ್ಷ ಆಯ್ತು. ಈಗ ಏನ್ ನಡೆದಿದೆ? ನನ್ ಭಯದ ಆತ್ಮ ಹೋಗ್ಬೇಕು. ಕಣ್ಣಲ್ಲಿ ದೃಷ್ಟಿ ಕಮ್ಮಿ ಇತ್ತು, ಅದಕ್ಕಾಗಿ ಪ್ರೇಯರ್ ಮಾಡಿದೆ. ಆಮೇಲೆ ಒಂದು ಶಕ್ತಿ ಒಳಗ್ ಹೋಗಿ ಪ್ರಸನ್ನತೆ ಸಿಕ್ಕಿ ಎಲ್ಲನೂ ಆಚೆ ಹೋದಂಗಾಯ್ತು. ಆಚೆ ಹೋಯ್ತು. ಆಮೇನ್. ಹಲ್ಲೆಲೂಯಾ ಅಂತ ಹೇಳಿ. ಹಲ್ಲೆಲೂಯಾ. ಪ್ರಿಯ ವೀಕ್ಷಕರೇ, ಇದೇ ರೀತಿ ನೀವು ಆಶೀರ್ವಾದವನ್ನು ಪಡೆದುಕೊಳ್ಳಲು ಯಾವಾಗಲೂ ಸಹೋದರ ಮೋಹನ್ ಸಿ ಲಾಸರಸ್ ರವರು ಕೊಡುವ ಒಳ್ಳೆಯ ಅದ್ಭುತದ ಮಾತುಗಳು ಈಗ ನಿಮ್ಮ ಕಣ್ಣ ಮುಂದೆ. ಆದಿಕಾಂಡ 12ನೇ ಅಧ್ಯಾಯ 2ನೇ ವಚನ. ನಾನು ನಿನ್ನನ್ನ ದೊಡ್ಡ ಜನಾಂಗವನ್ನಾಗಿ ಮಾಡಿ ನಿನ್ನನ್ನು ಆಶೀರ್ವದಿಸಿ ನಿನ್ನ ಪ್ರಖ್ಯಾತಿಗೊಳಿಸುವೆ. ನೀನು ಆಶೀರ್ವಾದದಾಯಕನಾಗಿರುವೆ. ನಾನು ನಿನ್ನನ್ನು ಆಶೀರ್ವದಿಸುವೆನು, ನೀನು ಆಶೀರ್ವಾದದಾಯಕನಾಗಿರುವೆ. ಇದು ದೇವರು ನಿಮಗೆ ಹೇಳಿದಂತಹ ಕಾರ್ಯ. ನಿಮ್ಮ ಜೀವನದಲ್ಲಿ, ಸಂಸಾರದಲ್ಲಿ, ವ್ಯವಹಾರದಲ್ಲಿ, ನಿಮ್ಮ ದೇಹದಲ್ಲಿ ನೀವು ಆಶೀರ್ವಾದವನ್ನು ಪಡೆಯುತ್ತೀರಿ. ಯಾವ ರೀತಿಯಾದ ಆಶೀರ್ವಾದವನ್ನು ದೇವರು ನಿಮಗೆ ಕರುಣಿಸ್ತಾ ಇದ್ದಾರೆ? ಆದಿಕಾಂಡ 24ನೇ ಅಧ್ಯಾಯ 1ನೇ ವಚನವನ್ನು ಓದುವಾಗ, ಅಬ್ರಹಾಮನು ಕರ್ತರ ಎಲ್ಲ ಕಾರ್ಯಗಳಲ್ಲೂ ಆಶೀರ್ವದಿಸಲ್ಪಟ್ಟಿರುತ್ತಾರೆ ಎಂದು ವೇದ ಹೇಳುತ್ತದೆ. ಒಂದು ಕಾರ್ಯದಲ್ಲಿ ಮಾತ್ರ ಅಲ್ಲ, ಅವರ ಎಲ್ಲ ಕಾರ್ಯದಲ್ಲೂ ಆಶೀರ್ವಾದ. ಅದೇ ರೀತಿಯಲ್ಲಿ ನಿಮ್ಮ ವ್ಯವಹಾರದಲ್ಲಿ ಮಾತ್ರ ಅಲ್ಲ, ನಿಮ್ಮ ಮನೆಯಲ್ಲಿ, ಮಕ್ಕಳ ಕಾರ್ಯದಲ್ಲಿ, ಮಕ್ಕಳ ಓದುವಿನ ಕಾರ್ಯದಲ್ಲಿ, ಮನೆ ಕಟ್ಟುವ ಕಾರ್ಯದಲ್ಲಿ, ಒಂದು ಜಾಗವನ್ನು ಖರೀದಿಸುವ ಕಾರ್ಯದಲ್ಲಿ, ಎಲ್ಲ ಕಾರ್ಯಗಳಲ್ಲೂ ದೇವರು ನಿಮಗೆ ಆಶೀರ್ವಾದವನ್ನು ಮಾಡ್ತಾರೆ. ಒಂದು ಅದ್ಭುತವಾದ ಆಶೀರ್ವಾದ ಇವತ್ತಿನಿಂದಲೇ ನಿಮಗೆ ಉಂಟಾಗುತ್ತದೆ. ಹಲ್ಲೆಲೂಯಾ. ಒಂದು ಪರಿಪೂರ್ಣವಾದ ಆಶೀರ್ವಾದ, ಪರ್ಫೆಕ್ಟ್ ಬ್ಲೆಸ್ಸಿಂಗ್. ನಿಮ್ಮ ಶರೀರಕ್ಕೆ ಸುಖ, ನಿಮ್ಮ ಬಿಸ್ನೆಸ್ನಲ್ಲಿ ಒಂದು ಲಾಭ, ನಿಮ್ಮ ಮನೆಯಲ್ಲಿ ಸಮಾಧಾನ, ಒಂದು ಅದ್ಭುತವಾದ ಆಶೀರ್ವಾದ. ಎಲ್ಲ ಕಾರ್ಯದಲ್ಲೂ ದೇವರು ಆಶೀರ್ವಾದ ಮಾಡ್ತಾರೆ. ಅದು ದೇವರು ಹೇಳಿದಂಥ ಒಂದು ಕಾರ್ಯ. ಅದು ಯಾವ ರೀತಿಯ ಆಶೀರ್ವಾದವಾಗಿಯೂ ಇರಬಹುದು. ಆದಿಕಾಂಡ 24ನೇ ಅಧ್ಯಾಯ 35ನೇ ವಚನವನ್ನು ಓದುವಾಗ, ಅಬ್ರಹಾಮನ ಸೇವಕನು ಅವನು ಹೇಳ್ತಾನೆ, ನನ್ನ ಯಜಮಾನ ಮಹಾ ವ್ಯಕ್ತಿಯಾಗಿದ್ದಾನೆ. ದೇವರು ನಿಮಗೆ ಎಂಥ ಆಶೀರ್ವಾದವನ್ನು ಕೊಟ್ಟಿದ್ದಾರೆ ಗೊತ್ತಾ? ಮಹಾ ವ್ಯಕ್ತಿಯನ್ನಾಗಿ ಮಾಡ್ತಾರೆ. ಹಲ್ಲೆಲೂಯಾ. ನಿಮ್ಮನ್ನು ಮಹಾ ವ್ಯಕ್ತಿಯನ್ನಾಗಿ ಮಾಡುತ್ತಾರೆ. ಅದನ್ನೇ ದೇವರು ಇಷ್ಟಪಡೋದು. ಒಂದು ಸಣ್ಣ ಆಶೀರ್ವಾದವಲ್ಲ, ನಿಮ್ಮ ವ್ಯವಹಾರದಲ್ಲಿ ಒಂದು ಚಿಕ್ಕ ಏಳಿಗೆ ಅಲ್ಲ. ದೇವರು ನಿಮ್ಮನ್ನ ಮಹಾ ವ್ಯಕ್ತಿಯನ್ನಾಗಿ ಮಾಡ್ತಾರೆ. ಗಂಡಾಗ್ಲಿ ಹೆಣ್ಣಾಗ್ಲಿ, ಕೆಲಸಗಾರರಾಗ್ಲಿ ಕೆಲಸಗಾರ್ತಿಯರಾಗ್ಲಿ, ದೇವರು ಎಲ್ಲ ಕಾರ್ಯಗಳಲ್ಲೂ ಆಶೀರ್ವದಿಸಿ ನಿಮ್ಮನ್ನ ಏಳಿಗೆಯತ್ತ ಕೊಂಡೊಯ್ತಾರೆ. ನಿಮ್ಮನ್ನ ನೋಡಿದವರು ಆಶ್ಚರ್ಯ ಪಡುವ ರೀತಿ ಹೇಗೆ ಈ ಆಶೀರ್ವಾದ ಬಂದಿದೆ, ಹೇಗೆ ಇವರನ್ನ ಮಾತ್ರ ಕೈ ಹಿಡಿದಿದ್ದಾರೆ, ಹೇಗೆ ಇವರಿಗೆ ಮಾತ್ರ ಪ್ರೀತಿ ಪಾತ್ರರಾಗಿದ್ದಾರೆ, ಹೇಗೆ ಇವರು ಮಾತ್ರ ಚಿಂತೆ ಇಲ್ಲದೆ ಇರೋ ಹಾಗಿದ್ದಾರೆ. ಇವರನ್ನ ದೇವರು ಆಶೀರ್ವದಿಸಿ ಕೊಟ್ಟಂತ ದೇವನು. ಇವರಿಗೆ ದೇವರು ಅಬ್ರಹಾಮನಿಗೆ ಆಶೀರ್ವದಿಸಿದ ಹಾಗೆ ಆಶೀರ್ವದಿಸಿದ ದೇವನು. ಮತ್ತೊಬ್ಬರು ಕಂಡು ಆಶ್ಚರ್ಯ ಪಡುವ ರೀತಿಯಲ್ಲಿ ಮಹಾ ವ್ಯಕ್ತಿಯನ್ನಾಗಿ ದೇವರು ಮಾಡುತ್ತಾರೆ. ಅದು ದೇವರು ಇಷ್ಟಪಟ್ಟು ಕೊಡುವ ಒಂದು ಆಶೀರ್ವಾದ. ಯೆಶಾಯ 51ನೇ ಅಧ್ಯಾಯ 2ನೇ ವಚನದಲ್ಲಿ ಕರ್ತರು ಹೇಳ್ತಾರೆ, ಒಳ್ಳೆಯದು ಮಾಡುವುದೇ ಆಶೀರ್ವಾದ. ಕರ್ತರು ನಿಮ್ಮ ವರಮಾನವನ್ನು ಹೆಚ್ಚಾಗುವಂತೆ ಮಾಡುತ್ತಾರೆ. ನಿಮ್ಮ ವ್ಯಾಪಾರವನ್ನು ಅಭಿವೃದ್ಧಿಪಡಿಸುತ್ತಾರೆ. ನೀವಿರುವ ಸ್ಥಳವನ್ನ ದೇವರು ಅಭಿವೃದ್ಧಿಪಡಿಸುತ್ತಾರೆ. ನಿಮ್ಮ ಖರ್ಚುಗಳನ್ನು ಕರ್ತರು ಕಡಿಮೆ ಮಾಡುತ್ತಾರೆ. ಅಬ್ರಹಾಮನನ್ನ ಮಹಾ ವ್ಯಕ್ತಿಯನ್ನಾಗಿ ಮಾಡಿದ ಹಾಗೆ
ಕರ್ತರು ನಿಮ್ಮನ್ನು ಮೇಲೆತ್ತುತ್ತಾರೆ. ಒಂದು ಅದ್ಭುತವಾದ ಆಶೀರ್ವಾದ. ನೀವು ಈವಾಗಲೇ ಹೇಳಬಹುದು, ಇಷ್ಟೊಂದು ಕರ್ತರು ಆಶೀರ್ವದಿಸಿದ್ದಾರೆ ಅಂತ. ಆದರೆ ದೇವರಿಗೆ ಅದರಲ್ಲಿ ತೃಪ್ತಿ ಇಲ್ಲ. ಇದು ಸಾಲಲ್ಲ. ನಾನು ಬಾನು ಭೂಮಿಯನ್ನು ಉಂಟು ಮಾಡಿದ ದೇವನು. ಇವರು ನನ್ನ ಮಕ್ಕಳು, ನನ್ನನ್ನು ನಂಬಿಕೊಂಡವರು. ನಾನು ಇವರನ್ನ ಇನ್ನೂ ಅಧಿಕವಾಗಿ ಆಶೀರ್ವದಿಸಬೇಕು ಅಂತ ಕರ್ತರು ತಾನಾಗಿಯೇ ಇಷ್ಟಪಟ್ಟು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲು ಇಲ್ಲಿಗೆ ಬಂದಿದ್ದಾರೆ. ನಿಮ್ಮನ್ನ ಏಳಿಗೆಯತ್ತ ಕೊಂಡೊಯ್ತಾರೆ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಪಡಿಸ್ತಾರೆ. ಕೆಲಸ ಕಾರ್ಯಗಳಲ್ಲೂ ಅಭಿವೃದ್ಧಿಯನ್ನು ಪಡಿಸ್ತಾರೆ. ನಿಮ್ಮ ನೆಲ ಜಾಗಗಳನ್ನೆಲ್ಲವನ್ನ ಅಭಿವೃದ್ಧಿ ಪಡಿಸ್ತಾರೆ. ನಿಮ್ಮ ವರಮಾನವೂ ಹೆಚ್ಚಾಗುವಂತೆ ಮಾಡ್ತಾರೆ. ಅಂತಹ ಆಶೀರ್ವಾದ ಆದಿಕಾಂಡ 21ನೇ ಅಧ್ಯಾಯ 22ನೇ ವಚನವನ್ನ ಓದುವಾಗ, ಫಿಲಿಷ್ಟಿಯ ದೇಶದ ರಾಜ್ಯವಾದ ಅಭಿಮಲೆಗೆ ಅಬ್ರಹಾಮನು ಹುಡುಕಿಕೊಂಡು ಬಂದು ಒಂದು ಒಡಂಬಡಿಕೆ ಮಾಡೋದಕ್ಕೆ ಕರ್ತರು ಆಶೀರ್ವಾದ ಮಾಡಿದ್ರು. ಅದೇ ರೀತಿ ಕರ್ತರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಅಲ್ಲೇಲೂಯಾ. ನೀವು ಆಶೀರ್ವದಿಸಲ್ಪಟ್ಟಿರುವುದನ್ನು ಕಂಡು ಅಧಿಕಾರದಲ್ಲಿ ಇರುವವರು ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ಪದವಿಗಳಲ್ಲಿ ಇರುವವರು ಸಹ ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ಅವರು ಆಶ್ಚರ್ಯ ಪಡುವ ಹಾಗೆ ಕರ್ತರು ನಿಮ್ಮನ್ನು ಆಶೀರ್ವದಿಸಿದ್ದಾರೆ. ಅದು ಅಬ್ರಹಾಮನಿಗೆ ದೇವರು ಕೊಟ್ಟಂತಹ ಆಶೀರ್ವಾದ, ಒಂದು ಪರಿಪೂರ್ಣವಾದ ಆಶೀರ್ವಾದ. ನಿನ್ನ ಹೆಸರನ್ನು ಪ್ರಖ್ಯಾತಿಗೊಳಿಸ್ತೀನಿ ಅಂತ ಹೇಳಿದ ದೇವರು ಅಬ್ರಹಾಮನ ಹೆಸರನ್ನು ಆ ದೇಶದಲ್ಲಿ ಹರಡುವಂತೆ ಮಾಡಿದ್ದಾರೆ. ಆ ದೇಶದ ರಾಜ ಖುದ್ದಾಗಿ ಬಂದು ಅಬ್ರಹಾಮರನ್ನ ಭೇಟಿ ಮಾಡಿ ಒಡಂಬಡಿಕೆ ಮಾಡ್ಕೊಳ್ತಾರೆ. ಅಷ್ಟರವರೆಗೆ ಕರ್ತರು ಆಶೀರ್ವದಿಸಿದ್ದಾರೆ. ನಾನು ಅಷ್ಟು ದೊಡ್ಡ ಬಿಸ್ನೆಸ್ ಮಾಡ್ಲಿಲ್ವಲ್ಲ, ನಾನು ಚಿಕ್ಕ ಅಂಗಡಿ ಇಟ್ಕೊಂಡಿದ್ದೀನಿ, ಒಂದು ಚಿಕ್ಕ ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ, ಒಂದು ಸೂಪರ್ ಮಾರ್ಕೆಟ್ನ ನಡೆಸ್ಕೊಂಡಿದ್ದೀನಿ, ಒಂದು ಸ್ಕೂಲನ್ನ ನಡೆಸ್ಕೊಂಡಿದ್ದೀನಿ. ಯಾವುದೇ ಆಗಿದ್ರೂ ನಿಮ್ಮ ಊರಿನಲ್ಲಿ, ನಿಮ್ಮ ಭಾಗದಲ್ಲಿ ನೀವು ಮಾಡುವ ಬಿಸ್ನೆಸ್ಸೇ ನಂಬರ್ 1 ಬಿಸ್ನೆಸ್ ಆಗುವ ಹಾಗೆ ಕರ್ತರು ಮಾಡುತ್ತಾರೆ. ನೀವು ನಾಯಕರಾಗಿಯೇ ಇರಬೇಕು. ಅದು ಅಬ್ರಹಾಮನಿಗೆ ದೇವರು ಕೊಟ್ಟಂತ ಆಶೀರ್ವಾದ. ಈಗ ಆ ರೀತಿಯ ಆಶೀರ್ವಾದವನ್ನ ನಾವು ಪಡೆದುಕೊಳ್ಳೋಣ. ಜಪ ಮಾಡುವಾಗ ನಿಷ್ಠೆಯಿಂದ ಇರೋಣ. ಶೀಘ್ರವಾಗಿ, ವೇಗವಾಗಿ ಜಪ ಮಾಡುವುದಕ್ಕಾಗಿ ಎಲ್ಲರೂ ಎದ್ದು ನಿಲ್ಲೋಣ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು. ಅಬ್ರಹಾಮನಂತೆ ಎಲ್ಲಾ ಕಾರ್ಯಗಳಲ್ಲೂ ಕರ್ತರು ನಿಮ್ಮನ್ನು ಆಶೀರ್ವದಿಸಲು ಇಷ್ಟಪಡ್ತಾರೆ. ಎಲ್ಲಾ ಕಾರ್ಯಗಳಲ್ಲೂ, ನಿಮ್ಮ ವರಮಾನದಲ್ಲಿ, ನಿಮ್ಮ ಶರೀರದ ಸುಖಕ್ಕೆ, ನಿಮ್ಮ ಕುಟುಂಬ ಕಾರ್ಯದಲ್ಲಿ, ನಿಮ್ಮ ಜಾಗದ ಕಾರ್ಯಗಳಲ್ಲಿ, ಮಕ್ಕಳು ಓದುವ ಕಾರ್ಯದಲ್ಲಿ, ನಿಮ್ಮ ಮಕ್ಕಳ ಕುಟುಂಬ ಜೀವನದ ಕಾರ್ಯದಲ್ಲಿ, ಎಲ್ಲದರಲ್ಲೂ ದೇವರು ಒಂದು ಪರಿಪೂರ್ಣವಾದ ಆಶೀರ್ವಾದವನ್ನ ಕೊಡ್ತಾರೆ. ತಂದೆಯೇ, ಈ ನಿನ್ನ ಮಕ್ಕಳನ್ನ ಆಶೀರ್ವದಿಸುವಂತ ಜಪಿಸುತ್ತಿದ್ದೇನೆ. ಈ ಸಾಲದ ಸಮಸ್ಯೆಯು ಯೇಸುವಿನ ನಾಮದಲ್ಲಿ ಪರಿಹಾರವಾಗಲಿ ಎಂದು ಜಪಿಸುತ್ತೇನೆ. ಈ ಸಾಲದ ಸಮಸ್ಯೆಯಿಂದ ನಿಮ್ಮ ಮಕ್ಕಳು ಬಿಡುಗಡೆಯಾಗಲಿ ಎಂದು ಜಪಿಸುತ್ತಿದ್ದೇನೆ. ಯೇಸುವಿನ ನಾಮದಿಂದ ಅವರ ಆ ಕಷ್ಟದ ಸಮಸ್ಯೆಯಿಂದ ಬಿಡುಗಡೆ ಹೊಂದುವ ಹಾಗೆ ಮಾಡಿ. ಇವರ ವ್ಯಾಪಾರವು ಆಶೀರ್ವದಿಸಲ್ಪಡಲಿ, ಅವರ ಕೆಲಸ ಕಾರ್ಯಗಳು ಆಶೀರ್ವದಿಸಲ್ಪಡಲಿ. ಯೇಸುವಿನ ನಾಮದಲ್ಲಿ ನಾನು ಜಪಿಸುತ್ತೇನೆ. ಅಬ್ರಹಾಮನಿಗೆ ಆಶೀರ್ವಾದವು ಉಂಟಾದ ರೀತಿಯಲ್ಲಿ, ಅಬ್ರಹಾಮನಿಗೆ ಉಂಟಾದ ರೀತಿಯ ಆಶೀರ್ವಾದವು ಈ ಜನರಿಗೆ ಉಂಟಾಗುವಂತಾಗಲಿ. ಅಬ್ರಹಾಮನಿಗೆ ಕರ್ತರು ಆಶೀರ್ವದಿಸಿದ ಹಾಗೆ ನೀವು ಹೆಚ್ಚಾಗಿ ಮಾಡುತ್ತೀರಿ ಅಂತ, ವ್ಯಾಪಾರ ವ್ಯವಹಾರ ಹೆಚ್ಚಾಗುವಂತೆ, ಕೆಲಸ ಕಾರ್ಯಗಳು ಹೆಚ್ಚಾಗಿ ಸಿಗಲಿ ಅಂತ ಯೇಸುವಿನ ನಾಮದಲ್ಲಿ ಅಬ್ರಹಾಮನ ರೀತಿಯಲ್ಲಿ ಆಶೀರ್ವದಿಸು ದೇವರೇ. ತಂದೆಯೇ, ಹೊಸ ಕೆಲಸ ಕಾರ್ಯಗಳನ್ನು ಹುಡುಕ್ತಾ ಇರುವ ಜನರಿಗೆ ಅದಕ್ಕಾಗಿ ದಾರಿಯನ್ನ ತೋರಿಸುವಂತವರಾಗಿ, ಹೊಸ ಕೆಲಸಗಳಿಗೆ ದಾರಿ ತೋರಿಸುವಂತವರಾಗಲಿ, ಹಣದ ಬೇಡಿಕೆಗಳು ಈಡೇರುವಂತಾಗಲಿ, ಒಳ್ಳೆಯ ಕೆಲಸವು ಸಿಗುವಂತೆ ಆಶೀರ್ವಾದ ಮಾಡ್ತೀರಿ ಅಂತ, ಎಲ್ಲ ಅಡೆತಡೆಗಳು ಯೇಸುವಿನ ನಾಮದಲ್ಲಿ ಹೋಗಲಿ ಅಂತ, ಕಟ್ಟಳೆಗಳಲ್ಲಿರುವ ತಡೆಗಳು ದೂರವಾಗಲಿ ಎಂದು, ಮದುವೆ ಕಾರ್ಯಗಳಲ್ಲಿರುವ ತಡೆಗಳು ದೂರವಾಗಲಿ ಅಂತ, ವ್ಯಾಪಾರದಲ್ಲಿರುವ ತಡೆಗಳು ದೂರವಾಗಲಿ ಅಂತ, ಯೇಸುವಿನ ನಾಮದಲ್ಲಿ ಇವತ್ತಿನಿಂದಲೇ ಎಲ್ಲವೂ ಒಳ್ಳೆಯದಾಗುವಂತಾಗಲಿ, ಆಶೀರ್ವಾದವೂ ಉಂಟಾಗುವಂತಾಗಲಿ. ದೇವರೇ, ಆ ರೀತಿಯ ಆಶೀರ್ವಾದವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ತುಂಬಾ ಆಶೀರ್ವಾದ ಇದೆಯಾ. ಮನ್ಸುಗೊಂದು ನೆಮ್ಮದಿ, ವ್ಯಾಪಾರದಲ್ಲಿ ತುಂಬಾ ಸಂತೋಷ, ಒಂದು ಆನಂದ ಇದೆ. ತುಂಬಾ ಚೆನ್ನಾಗಿ ಮನಸ್ಫೂರ್ತಿಯಾಗಿ ಆತ್ಮ ತೃಪ್ತಿಯಾಗಿ ಹೋಗ್ತಾ ಇದ್ದೀವಿ. ತುಂಬಾ ಸಂತೋಷವಾಗಿತ್ತು. ಎಲ್ಲಾನು ತುಂಬಾ ಬಿಡುಗಡೆ ಸಿಕ್ತು ನಮಗೆ. ಮೀಟಿಂಗ್ ತುಂಬಾನೇ ಆಶೀರ್ವಾದವಾಗಿತ್ತು. ತುಂಬ ಚೆನ್ನಾಗಿತ್ತು ಮೀಟಿಂಗು. ಪ್ರೇಯರ್ ಎಲ್ಲ ತುಂಬ ಚೆನ್ನಾಗಿತ್ತು. ಮನಸ್ಸಿಗೆ ತೃಪ್ತಿ ಆಯಿತು. ಖಂಡಿತವಾಗ್ಲೂ ಆಶೀರ್ವಾದ ಸಿಕ್ಕಿದೆ ಅನ್ನೋ ನಂಬಿಕೆಯಲ್ಲಿ ಹೋಗ್ತಾ ಇದೀವಿ. ನಂಬಿಕೆಯಿಂದ ಬಂದು ಅದೇ ನಂಬಿಕೆಯಲ್ಲಿ ನಾವು ಹೋಗ್ತಾ ಇದೀವಿ. ಭಯದಿಂದ ಬಂದ್ವಿ, ಈಗ ತುಂಬಾ ಸಂತೋಷದಿಂದ ಹೋಗ್ತಾ ಇದೀವಿ.